ವೀಕ್ಷಕರ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಸ್ರೇಲ್ ಇದನ್ನು ಇಡೀ ಜಗತ್ತೇ ಸ್ಟಾರ್ಟಪ್ ನೇಷನ್ ಅಂತ ಗುರುತಿಸುತ್ತೆ. ಭಾರತಕ್ಕಿಂತ 148 ಪಟ್ಟು ಚಿಕ್ಕದಾಗಿದೆ. ಇವಾಗ ತಾನೇ 1 ಕೋಟಿ ಜನಸಂಖ್ಯೆಯನ್ನು ಈ ದೇಶ ದಾಟಿದೆ. ಇದು ಶತ್ರುಗಳಿಂದ ಸುತ್ತುವರೆದಿದ್ದರೂ ಕೂಡ ಕೇವಲ 75 ವರ್ಷಗಳಲ್ಲಿ ಇಸ್ರೇಲ್ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಳೆದ 2 ವರ್ಷಗಳಲ್ಲಿ ಇಸ್ರೇಲ್ನ ಆರ್ಥಿಕತೆ ಅಂದರೆ GDP 3% ಹೆಚ್ಚಾಗಿದೆ. ಇಷ್ಟೊಂದು ಹೋರಾಟ ನಡೀತಿದೆ. ಹಾಗಾದರೆ ಅದು ಯುದ್ಧದಲ್ಲಿ ಮುಳುಗಿದ್ರೂ ಕೂಡ, ಹೋರಾಟದ ದಾರಿನಲ್ಲೇ ನಡೆದು ಬಂದರೂ ಕೂಡ ಇಸ್ರೇಲ್ನ ಆರ್ಥಿಕತೆ ಹೇಗೆ ಮುಂದುವರಿಯುತ್ತೆ, ಇಸ್ರೇಲ್ಗೆ ಹಣ ಹೇಗೆ ಬರುತ್ತೆ, ಇಸ್ರೇಲ್ನ ಯಶಸ್ಸಿನ ಇಂದಿನ ರಹಸ್ಯ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಇಸ್ರೇಲ್ನ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ನಾವು ಬೇರೆ ಬೇರೆ ಡೈಮೆನ್ಷನಲ್ಲಿ ಇಸ್ರೇಲ್ನ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅಂದರೆ ಪಾಲಿಟಿಕಲಿ ಮತ್ತು ಜಿಯೋಗ್ರಫಿಕಲಿ ಇಸ್ರೇಲ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಇಸ್ರೇಲ್ ಏನು ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಇಸ್ರೇಲ್ ತನ್ನ ಸುತ್ತಮುತ್ತ ಶತ್ರು ರಾಷ್ಟ್ರಗಳಂತಹ ಈಜಿಪ್ಟ್, ಲೆಬನಾನ್ ಮತ್ತು ಜೋರ್ಡಾನ್ ಅಂಥ ರಾಷ್ಟ್ರಗಳನ್ನು ಅಕ್ಕಪಕ್ಕ ಇಟ್ಕೊಂಡಿದೆ. ಸುತ್ತಮುತ್ತ ಇರುವ ರಾಷ್ಟ್ರಗಳೆಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಾಗಿದ್ದು, ತೈಲವಿಲ್ಲದ ಒಂದು ಮರುಭೂಮಿಯಲ್ಲಿ ಇರ್ತಕ್ಕಂಥ ಈ ರಾಷ್ಟ್ರ ಇದೊಂದು ಯಹೂದಿ ಜನಾಂಗದಿಂದ ಕಟ್ಟಿದ ರಾಷ್ಟ್ರ ಆಗಿದೆ. ಮೇ 14, 1948ರಂದು ಇಸ್ರೇಲ್ ರಚನೆಯಾದಾಗಿನಿಂದ 1980ರ ದಶಕದ ಆರಂಭದ ದಿನಗಳವರೆಗೆ ನಿರಂತರ ಯುದ್ಧದಿಂದಾಗಿ ಇಸ್ರೇಲ್ ಆರ್ಥಿಕ ದಿವಾಳಿಯಾಗಿತ್ತು. ಅಂದರೆ ಇವಾಗಿನ ನೀವು ಪಾಕಿಸ್ತಾನ ಏನು ನೋಡ್ತಾ ಇದ್ದೀರಲ್ವ, ಈ ಪರಿಸ್ಥಿತಿನಲ್ಲಿ ಆಗ ಇಸ್ರೇಲ್ ಇತ್ತು. ಅಲ್ಲಿನ ಜನ ಗೋಧಿ, ಅಕ್ಕಿ, ವಿದ್ಯುತ್ ಮತ್ತು ಅನಿಲಗಳಿಗಾಗಿ ಹೋರಾಟ ಮಾಡ್ತಾಯಿದ್ರು. ಅಲ್ಲಿನ ಇನ್ಫ್ಲೇಷನ್ ಲೆವೆಲ್ ಎಷ್ಟಿತ್ತು ಅಂತಂದರೆ 445%. ಅಂದರೆ ಜನ ಅಲ್ಲಿ ಸ್ವಂತ ಕರೆನ್ಸಿನಲ್ಲಿ ಕೂಡ ವಿಶ್ವಾಸ ಕಳ್ಕೊಂಡಿದ್ರು. ಎಲ್ಲ ಅಮೇರಿಕನ್ ಡಾಲರ್ಲಿ ವ್ಯವಹಾರ ಮಾಡ್ತಾಯಿದ್ರು. ಇಷ್ಟು ದೊಡ್ಡ ಸಮಸ್ಯೆಯನ್ನು ಇಸ್ರೇಲ್ 1985ರ ದಶಕದವರೆಗೂ ಎದುರಿಸ್ತಾ ಬಂತು. 1985ರಲ್ಲಿ ಪ್ರಧಾನಿ ಶಿಮೋನ್ ಪೆರೆಸ್ ತೆಗೆದುಕೊಂಡ ಕೆಲವೊಂದು ಆರ್ಥಿಕ ಸ್ಥಿರೀಕರಣದಂತಹ ನಿರ್ಧಾರಗಳು ಅವ್ರನ್ನ ಈ ಮಟ್ಟಕ್ಕೆ ಇವತ್ತಿಗೆ ತಂದು ನಿಲ್ಲಿಸಿದೆ. ಅಂದರೆ ಬೆಲೆ ಸ್ಥಗಿತ, ವೇತನ ನಿಯಂತ್ರಣ, ಅಪಮೌಲ್ಯೀಕರಣ, ಸ್ಥಿರ ವಿದೇಶಿ ವಿನಿಮಯ ದರ, ಹಣವನ್ನು ಮುದ್ರಣ ಮಾಡದೇ ಇರೋದು, ಕೆಲವೊಂದು ಸರ್ಕಾರಿ ವೆಚ್ಚಗಳನ್ನು ಕಡಿತ ಮಾಡೋದು, ಈ ಎಲ್ಲ ವಿಷಯಗಳಲ್ಲಿ ಅವರ ಯೋಜನೆಗಳು ಕೈಗೂಡಿದ್ವು. ಇಂದಿನ ಇಸ್ರೇಲ್ನ ಬೆಳವಣಿಗೆಗೆ ಈ ಎಲ್ಲ ಅಂಶಗಳು ಕಾರಣ ಆಗಿದ್ದಾವೆ. ತನ್ನ GDPಯ 6%ನ್ನು ಅದು ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುತ್ತೆ. ಇದು ವಿಶ್ವದಲ್ಲೇ ಅತ್ಯಧಿಕ ಸಂಖ್ಯೆ. ಇದು ಇಸ್ರೇಲ್ನ ಯಶಸ್ಸಿನ ಮೊದಲ ರಹಸ್ಯ. ಇಸ್ರೇಲ್ ಎಷ್ಟು ಜೀನಿಯಸ್ ಅಂದರೆ ಅವರು ಏನೇ ಡಿಸಿಷನ್ ಮಾಡಿದರೂ ಕೂಡ ಅದನ್ನು ಯುದ್ಧದ ಆಧಾರದ ಮೇಲೆ ತೆಗೆದುಕೊಳ್ತಾರೆ. ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿಯಾಗಿ ನೋಡಲಾಗುತ್ತೆ. ಇಂದು ಅಮೇರಿಕಾದಲ್ಲಿ ಸಿಲಿಕಾನ್ ವ್ಯಾಲಿ ಇರೋ ಥರ ಇಸ್ರೇಲ್ನಲ್ಲೂ ಕೂಡ ಸಿಲಿಕಾನ್ ವ್ಯಾಲಿ ಇದೆ. ಪ್ರತಿಯೊಬ್ಬರು ಕೂಡ ಮಿಲಿಟ್ರಿ ಸರ್ವಿಸ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ರಿಸರ್ಚ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಇನ್ನೋವೇಷನ್ ಮಾಡ್ತಾರೆ, ಮತ್ತು ಅವ್ರನ್ನೇ ಕಂಪ್ನಿಗಳನ್ನ ಪ್ರಾರಂಭ ಮಾಡ್ತಾರೆ. ಈ ಕಾರಣದಿಂದ ಇದನ್ನು ಸ್ಟಾರ್ಟಪ್ ಕಂಟ್ರಿ ಅಂತ ಕರೀತಾರೆ. ಇವರು ಏವಿಯೇಷನ್, ಬಯೋಟೆಕ್ನಾಲಜಿ, ಡಿಫೆನ್ಸ್ ಅಂತ ಕಂಪ್ನಿಗಳು ಇಲ್ಲಿ ಜಾಸ್ತಿ ಬೆಳೆದಿರೋದೇ ಈ ಕಾರಣಕ್ಕೋಸ್ಕರ. ಅಮೇರಿಕಾದಲ್ಲಿ 3 ಮಿಲಿಯನ್ ಯಹೂದಿಗಳಿದ್ದಾರೆ. ಅಮೇರಿಕಾದಲ್ಲಿ ರಿಪಬ್ಲಿಕನ್ ಪಕ್ಷ ಆಗಿರಲಿ ಅಥವಾ ಡೆಮೊಕ್ರೆಟಿಕ್ ಪಕ್ಷ ಅಧಿಕಾರಕ್ಕೆ ಬರಲಿ, ಅವರು ಇಸ್ರೇಲ್ ಪರವಾಗಿ ಲಾಬಿ ಮಾಡೋದು. ಇದಕ್ಕೆ ನಾನಾ ಕಾರಣಗಳಿದೆ. ಇಸ್ರೇಲ್ ಆರ್ಥಿಕ ಸ್ಥಿರತೆಗೆ ಮುಖ್ಯ ಕಾರಣ ಏನಂದರೆ ಟೆಕ್ ಗೈನ್ಸ್ ಇರ್ಬೋದು, ದೊಡ್ಡ ದೊಡ್ಡ ಕಂಪ್ನೀಸ್ ಇರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇರ್ಬೋದು, ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ಪ್ರಪಂಚದಾದ್ಯಂತ 80%ಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳ ಬಳಕೆಯಾಗೋ ಮೈಕ್ರೋಸಾಫ್ಟ್ನ ವಿಂಡೋಸ್, ಇದರ CEO ಸ್ಟೀವ್ ಬಾಲ್ಮೋ, ಇಂಟೆಲ್ ಕಂಪನಿಯ ದೊಡ್ಡ ರಿಸರ್ಚ್ ಸೆಂಟರ್ ಇಸ್ರೇಲ್ನಲ್ಲಿದೆ. ಇದರ ಕೋಪೌಂಡರ್ ಹ್ಯಾಂಡಿ ಗ್ರೋ ಪ್ರಪಂಚದಲ್ಲಿ ಕಂಪ್ಯೂಟರ್ಸ್ಗಳಿಗೆ ಮತ್ತು ಸರ್ವರ್ಗಳಿಗೆ ಹೆಸರಾಗಿರ್ತಕ್ಕಂಥ ಡೆಲ್ ಕಂಪನಿಯ ಹೆಸರನ್ನು ಕೇಳಿದವರೇ ಇಲ್ಲ. ಅದರ ಫೌಂಡರ್ ಮೈಕಲ್ ಡೆಲ್. ಫೇಸ್ಬುಕ್ ಯಾರಿಗೆ ಗೊತ್ತಿಲ್ಲ, ಈ ಕಂಪನಿಯ ಫೌಂಡರ್ ಮಾರ್ಕ್ ಜುಗರ್ಬರ್ಗ್. ಇವತ್ತು ಪ್ರಪಂಚದ ನಂಬರ್ 1 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ChatGPT ಅಂತ ನಮ್ಮೆಲ್ರಿಗೂ ಗೊತ್ತು. ಇದರಲ್ಲಿ ಇನ್ವೆಸ್ಟ್ ಮಾಡಿರೋ ಸ್ಯಾಮ್ ಆಲ್ಟ್ಮನ್. ಇವತ್ತು ಗೂಗಲ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಪ್ರಪಂಚದ ನಂಬರ್ 1 ಸರ್ಚ್ ಇಂಜಿನ್. ಇದರ ಫೌಂಡರ್ಸ್ ಲ್ಯಾರಿ ಪೇಜ್ ಮತ್ತು ಸರ್ಜಿ ಬ್ರೇನ್. ನೀವು ಬ್ಲೂಮ್ಬರ್ಗ್ ಕಂಪ್ನಿ ಬಗ್ಗೆ ಕೇಳಿರ್ಬೇಕಲ್ವ. ಇದು ವರ್ಲ್ಡ್ ಟ್ರೇಡ್ ಮತ್ತು ಫೈನಾನ್ಸನ್ನು ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದರ ಫೌಂಡರ್ ಮೈಕಲ್ ಬ್ಲೂಮ್ಬರ್ಗ್. ಪ್ರಪಂಚದ ಅತಿ ದೊಡ್ಡ ಬ್ಯಾಂಕಿಂಗ್ ಸಾಫ್ಟ್ವೇರ್ ಕಂಪನಿ ಒರಾಕಲ್, ಇದರ ಮುಖ್ಯಸ್ಥ ಲ್ಯಾರಿ ಎಲಿಸನ್. ಪ್ರಪಂಚದ ಅತಿ ದೊಡ್ಡ ಫ್ಯಾಷನ್ ಹೌಸ್ ಆಗಿರೋ ಕೆಲ್ವಿನ್ ಕ್ಲೈನ್, ಅದರ ಮುಖ್ಯಸ್ಥ ಕೆಲ್ವಿನ್ ಕ್ಲೈನ್. ವೀಕ್ಷಕರ, ಇದುವರೆಗೆ ನಾನು ಹೇಳಿದ ಎಲ್ಲ ಕಂಪ್ನಿಗಳ ಮಾಲೀಕರು ಯಹೂದಿಗಳು. ಕೊಡ್ತಾ ಹೋದರೆ ಲೀಸ್ಟ್ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇವಾಗ ನೀವೇ ನಿರ್ಧಾರ ಮಾಡಿ, ಅಮೇರಿಕಾದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಇಸ್ರೇಲ್ನ ನಿಲುವಿಗೆ ವಿರುದ್ಧವಾಗಿ ಯಾಕೇನು ಮಾತಾಡೋದಿಲ್ಲ ಅಂತ. ಇಸ್ರೇಲ್ 40ರಿಂದ 50 ರೀತಿಯ ವೆಪನ್ಸ್ನ ಉತ್ಪಾದನೆ ಮಾಡುತ್ತೆ. ಇಸ್ರೇಲ್ನಲ್ಲಿರೋ ಟಾಪ್ ಎಷ್ಟು ಡಿಫೆನ್ಸ್ ಕಂಪ್ನಿಗಳಲ್ಲಿ ರಾಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಕೂಡ ಒಂದು. ಅಂದರೆ ನಾವು ಭಾರತಕ್ಕೆ ರಾಫೆಲ್ ಹೆಲಿಕಾಪ್ಟರ್ಸ್ನ ಬೈ ಮಾಡಿದ್ವಲ್ಲ, ಅದೇ ಕಂಪ್ನಿ.
170ಕ್ಕೂ ಹೆಚ್ಚು ಡಿಫೆನ್ಸ್ ಕಂಪ್ನಿಗಳನ್ನು ಹೊಂದಿರೋ ಇಸ್ರೇಲ್ $15 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವ ವಿಶ್ವದ ಏಕೈಕ ದೇಶ. ಇಸ್ರೇಲ್ 2 ಲಕ್ಷ ಕೋಟಿಗಳಿಗಿಂತ ಹೆಚ್ಚು ಹಣವನ್ನು ಈ ಡಿಫೆನ್ಸ್ನಿಂದಲೇ ಗಳಿಸುತ್ತೆ. ಇಸ್ರೇಲಿಂದ ಅಮೆರಿಕ ಸರ್ವಿಲೆನ್ಸ್ ಸಿಸ್ಟಮ್ಸ್ ಮತ್ತು ರಾಡಾರ್ ಟೆಕ್ನಾಲಜಿಯನ್ನು ಬೈ ಮಾಡುತ್ತೆ. ಬರೀ ಟೆಕ್ನಾಲಜಿ ಜೋನ್ 1ರಿಂದಲೇ ಇಸ್ರೇಲ್ನ ಎಕಾನಮಿಗೆ $6 ಲಕ್ಷ ಕೋಟಿ ಸಂಪಾದನೆ ಆಗುತ್ತೆ. 2025 ಹೊತ್ತಿಗೆ ಇಸ್ರೇಲ್ನ ಟೆಕ್ನಾಲಜಿ ಇಂಡಸ್ಟ್ರಿ ಅದರ GDPಗೆ 20% ಕೊಡುಗೆಯನ್ನು ನೀಡಿತ್ತು. ಇದೇ ಸಮಯದಲ್ಲಿ ಭಾರತದಲ್ಲಿ ನಮಗೆ ಟೆಕ್ನಾಲಜಿ ಗ್ರೂಪ್ನಿಂದ ಸಿಗ್ತಕ್ಕಂಥ ಕಾಂಟ್ರಿಬ್ಯೂಷನ್ 7.3 ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರಪಂಚದ 40% ಸೈಬರ್ ಸೆಕ್ಯೂರಿಟಿ, ಆ್ಯಂಟಿವೈರಸ್, ಡೇಟಾ ಸೆಕ್ಯೂರಿಟಿ ಈ ಥರ ಸೇವೆಗಳನ್ನ ಇಸ್ರೇಲಿ ಕಂಪ್ನಿಗಳು ಮಾರಾಟ ಮಾಡ್ತವೆ. ಸೆಮಿ ಕಂಡಕ್ಟರ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ದೇಶವನ್ನು ಕಂಟ್ರಿ ಆಫ್ ಇನ್ನೋವೇಷನ್ ಅಂತ ಕರೀತಾರೆ. ಇಸ್ರೇಲ್ನ ಒಟ್ಟು GDPಯ 4% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಿಂದಲೇ ಬರುತ್ತೆ. ಇಸ್ರೇಲ್ನ GDPಗೆ ಕೃಷಿ 1.1% ಕಾಂಟ್ರಿಬ್ಯೂಟ್ ಮಾಡಿದರೆ 17% ಪ್ರೊಡಕ್ಷನಿಂದ ಬರುತ್ತೆ ಮತ್ತು ಸರ್ವಿಸ್ ಸೆಕ್ಟರ್ನಿಂದ 81% ಬರುತ್ತೆ. ಇಸ್ರೇಲ್ನ GDPಗೆ 40% ಎಕ್ಸ್ಪೋರ್ಟ್ನಿಂದಲೇ ಬರುತ್ತೆ. $531 ಶತಕೋಟಿ GDPಯನ್ನು ಹೊಂದಿರೋ ಈ ದೇಶ ಸುಮಾರು $57,000 ತಲಾದಾಯ ಹೊಂದಿದೆ. ನಮ್ಮ ಪಕ್ಕದ ದೇಶವಾದ ಪಾಕಿಸ್ತಾನ $2-3 ಬಿಲಿಯನ್ ಸಾಲಕ್ಕೆ IMF ಮುಂದ್ಗಡೆ ಕೈ ಕಟ್ಕೊಂಡು ನಿಂತ್ಕೊಳುತ್ತೆ. ಇಷ್ಟು ಸಣ್ಣ ದೇಶವಾದ ಇಸ್ರೇಲ್ $23 ಬಿಲಿಯನ್ ಫಾರಿನ್ ರಿಸರ್ವ್ನ ಇಟ್ಕೊಂಡಿದೆ. 140 ಕೋಟಿ ಜನಸಂಖ್ಯೆ ಹೊಂದಿರೋ ನಮ್ಮ ಭಾರತದ ಫಾರಿನ್ ರಿಸರ್ವ್ $700 ಬಿಲಿಯನ್. ಇಸ್ರೇಲ್ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ನೊಂದಿಗೆ ಓಪನ್ ಟ್ರೇಡ್ ಪಾಲಿಸಿಯನ್ನು ಇಟ್ಕೊಂಡಿದೆ. ಇದು ಇಸ್ರೇಲ್ನ ಕಾಂಟಿನೆಂಟಲ್ ಟ್ರೇಡ್ಗೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಜನಾಂಗಕ್ಕೆ ಇಸ್ರೇಲ್, ಅದರಲ್ಲೂ ವಿಶೇಷವಾಗಿ ಜೆರುಸಲೇಮ್ ಒಂದು ಪವಿತ್ರ ಸ್ಥಳ ಆಗಿದೆ. ಇದರಿಂದ ಪ್ರತಿ ವರ್ಷ ಪ್ರಪಂಚದಾದ್ಯಂತ 40 ಲಕ್ಷ ಪ್ರವಾಸಿಗರು ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಇದು ಕೂಡ ಇವರ ಒಂದು ಟೂರಿಸಮ್ಗೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಹೂದಿಗಳು ಎಷ್ಟು ಬುದ್ಧಿವಂತ ಜನಾಂಗ ಅನ್ನೋದಕ್ಕೆ ನಾನಿವಾಗ ಕೊಡೋ ನಿದರ್ಶನದಿಂದ ನನಗೆ ಗೊತ್ತಾಗುತ್ತೆ. ಇವತ್ತಿನವರೆಗೂ ಕನಿಷ್ಠ 217 ಯಹೂದಿ ವ್ಯಕ್ತಿಗಳಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ. ವರ್ಲ್ಡ್ ಪಾಪ್ಯುಲೇಷನಲ್ಲಿ ಯಹೂದಿಗಳು ಕೇವಲ 0.2%ನಷ್ಟಿದ್ದಾರೆ. 1901ರಿಂದ 2024 ನಡುವಿನ ಎಲ್ಲ ನೊಬೆಲ್ ಪ್ರಶಸ್ತಿ ವಿಜೇತರಲ್ಲಿ ಸರಿಸುಮಾರು 22% ಅವರೇ ಬಾಚಿಕೊಂಡಿದ್ದಾರೆ. ವೀಕ್ಷಕರೇ, ಪ್ರಖ್ಯಾತ ವಿಜ್ಞಾನಿ ಐನ್ಸ್ಟೀನ್ ಒಬ್ಬ ಯಹೂದಿ ಅನ್ನೋದನ್ನು ನಾವಿಲ್ಲಿ ಮರೆಯೋಗಿಲ್ಲ. ಇಸ್ರೇಲ್ ತನ್ನ ದೇಶದ ಯುವಕರಿಗೆ ಮಿಲಿಟರಿ ತರಬೇತಿಯನ್ನು ಕಡ್ಡಾಯ ಮಾಡಿದೆ. ಇಲ್ಲಿ ಕೊಲಾಬರೇಷನ್, ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಮತ್ತು ಸ್ಟ್ರಾಂಗ್ ನೆಟ್ವರ್ಕ್ ಇರೋದ್ರಿಂದ ಅಲ್ಲಿನ ಯುವಕರು ಚಿಕ್ಕಂದಿನಲೇ ರಿಸ್ಕ್ಗಳು ತಗೊಳ್ಳೋದನ್ನು ಕಲಿತಾ ಬೆಳೀತಾರೆ. ಸೋಲುಗಳನ್ನು ಸ್ವೀಕಾರ ಮಾಡೋದು ಹೇಗೆ ಮತ್ತು ಪ್ರಯತ್ನಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಕಲಿಸಲಾಗುತ್ತೆ. ಭಾರತದಲ್ಲೂ ಸಹ ನಮ್ಮ ಕಾಲೇಜುಗಳಲ್ಲಿ ಮಿಲಿಟ್ರಿ ತರಬೇತಿ ಕಡ್ಡಾಯ ಆಗಬೇಕು ಅಂತ ನಿಮಗೆ ಅನಿಸಿದರೆ ನೀವು ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಅಮೇರಿಕ ಇದುವರೆಗೆ ಇಸ್ರೇಲ್ಗೆ $350 ಬಿಲಿಯನ್ ಹೆಚ್ಚು ಸಹಾಯ ಮಾಡಿದೆ. ಇದು ಇನ್ವೆಸ್ಟರ್ಸ್ಗೆ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟರ್ಸ್ ಯುದ್ಧ ನಡೀಲಿ ಬಿಡಲಿ, ಇಸ್ರೇಲ್ ಕಂಪ್ನಿಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಇಸ್ರೇಲ್ ಕೂಡ ಇದರಿಂದ ಹಣಕಾಸಿನ ಕೊರತೆಯನ್ನು ಎಂದೂ ಅನುಭವಿಸಿಲ್ಲ. ಇದೇ ಕಾರಣಕ್ಕೋಸ್ಕರ ಕಳೆದ 2 ವರ್ಷದಿಂದ ಇಸ್ರೇಲ್ ಯುದ್ಧದಲ್ಲಿ ನಿರತವಾಗಿದ್ದರೂ ಕೂಡ ಇಸ್ರೇಲ್ನ ಆರ್ಥಿಕತೆ ಎಂದೂ ಕೂಡ ಕುಸಿತಿಲ್ಲ. ಭಾರತೀಯರಾದ ನಾವು ಇಸ್ರೇಲಿಂದ ಕಲಿಬೇಕಾಗಿರೋ ವಿಚಾರಗಳು ಸಾಕಷ್ಟಿದ್ದಾವೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. 1948ರಲ್ಲಿ ಅಂದರೆ 1 ವರ್ಷದ ಬಳಿಕ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು. ಅವರು 75 ವರ್ಷಗಳಿಂದ ಅರಬ್ ದೇಶಗಳೊಂದಿಗೆ ಹೋರಾಟ ಮಾಡ್ತಿದ್ದಾರೆ. ನಾವು ಕೂಡ ಕಳೆದ 75 ವರ್ಷಗಳಿಂದ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ. ಹೋರಾಟದ ಸ್ವರೂಪ ಮಾತ್ರ ವಿಭಿನ್ನವಾಗಿದೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಚುನಾವಣೆಗಳ ಹತ್ತಿರ ಬಂದಾಗ ರಾಜಕೀಯ ಪಕ್ಷಗಳು ತನ್ನ ಮತದಾರರಿಗೆ ಹಣವನ್ನು ಖರ್ಚು ಮಾಡ್ತವೆ. ಹಣವನ್ನು ಪಡೆದ ಮತದಾರ ತನ್ನ ಮತವನ್ನು ಮಾರ್ಕೊತಾನೆ. ಅಭಿವೃದ್ಧಿಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಇರೋ ಕಡೆ ಅಭಿವೃದ್ಧಿಯ ಮಾತಲ್ಲಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.